ಟರ್ಮ್ಸ್ ಅಟ್ ಡಿಸ್ಕೌಂಟ್ ಇಶ್ಯೂ ಆಫ್ ಶೇರ್ಸ್. ಇದರಲ್ಲಿ ಫೇಸ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಇರುತ್ತೆ ವ್ಯಾಲ್ಯೂ. ಕಾವೇರಿ ಕಂಪನಿ ಲಿಮಿಟೆಡ್ issued 6,000 shares of ₹10 each at discount of ₹5 per share. The amount payable as follows: ₹20 on application, 40 on allotment discount, ₹35 on first and final call. All shares were subscribed and amount duly received past general entries. ಸ್ವಲ್ಪ ಕ್ವಶನ್ಸಲ್ಲಿ ಡಿಸ್ಕೌಂಟ್ನ ಎಲ್ಲಿ ಮೆನ್ಷನ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ಅಲಾಟ್ಮೆಂಟಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಬೇರೆ ಕ್ವಶನ್ಸಲ್ಲಿ ಕೊಟ್ಟಿರೋಲ್ಲ, ಡಿಸ್ಕೌಂಟ್ ₹5 ಅಂದ್ಬಿಟ್ಟು ಕೊಟ್ಬಿಟ್ಟು ಅಷ್ಟೇ ಕೊಟ್ಟಿರ್ತಾರೆ. ನಾವು ಡಿಸ್ಕೌಂಟ್ನ ಮೆನ್ಷನ್ ಮಾಡಿದರೂ ಕೂಡ ನಾವು ಅಲಾಟ್ಮೆಂಟ್ ಸ್ಟೇಜಲ್ಲೇ ತೊಗೊಬೇಕು ಡಿಸ್ಕೌಂಟ್ನ. ಅದೇ ಪ್ರೀಮಿಯಮ್ ಆಗಿದ್ದರೆ ಅದು ಅಲಾಟ್ಮೆಂಟ್ ಸ್ಟೇಜಲ್ಲೂ ಬರ್ಬೋದು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆದರೂ ಬರ್ಬೋದು. ಆದರೆ ಡಿಸ್ಕೌಂಟು ಅಲಾಟ್ಮೆಂಟಲ್ ಸ್ಟೇಜ್ ಮಾತ್ರ ಬರುತ್ತೆ. ಬುಕ್ಸ್ ಆಫ್ ಕಾವೇರಿ ಕಂಪನಿ ಲಿಮಿಟೆಡ್ ಜನರಲ್ ಎಂಟ್ರೀಸ್ ಫಾರ್ಮೆಟ್ ಬಂದ್ಬಿಟ್ಟು ಪರ್ಟಿಕ್ಯುಲರ್, ಡೆಬಿಟ್, ಕ್ರೆಡಿಟ್. ಸೊ ಫಸ್ಟ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಶೇರ್ಸ್ ಇಶ್ಯೂ ಆಗಿರೋ ಟೋಟಲು 6,000 ಶೇರ್ಸು. ಅಲಾಟ್ಮೆಂಟಲ್ಲಿ ₹20 ಕೊಡಬೇಕು. ಸೊ 6,000 ಇಂಟು 20, 1,20,000. 1,20,000. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟು ಈಕ್ವಿಟಿ ಶೇರ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಸೇಮ್ ಅಮೌಂಟ್ ಬರುತ್ತೆ, 6,000 ಇಂಟು 20 ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 1,20,000. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನೆಕ್ಸ್ಟು ಅಲಾಟ್ಮೆಂಟ್ ಸ್ಟೇಜಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ₹40. ಡಿಸ್ಕೌಂಟ್ ಬಂದುಬಿಟ್ಟು ₹5 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಇಲ್ಲೊಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ, ಅದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ 6,000 ಇಂಟು 40, 6,000 ಇಂಟು 5, ಇಲ್ಲಿ 2,40,000 ಬರುತ್ತೆ, 30,000 ಬರುತ್ತೆ. ಟೋಟಲ್ 2,70,000. ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟ್, ಇದೇ ಬರುತ್ತೆ. ಅಲಾಟ್ಮೆಂಟ್ ಸ್ಟೇಜ್ ಎಷ್ಟಿರುತ್ತೆ, 6,000 ಇಂಟು 40 ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 2,40,000. ಸೇಮ್ ಇಲ್ಲೂ 2,40,000. ನೆಕ್ಸ್ಟ್ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ₹35 ಇದೆ. 6,000 ಇಂಟು 35, 2,10,000. 2,10,000. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೇಮ್ ಅಮೌಂಟ್ ಬರುತ್ತೆ, 6,000 ಇಂಟು 35, 2,10,000. 2,10,000. ನರೇಷನ್ ಇದಕ್ಕೆ ನರೇಷನ್ ಬೀಯಿಂಗ್ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಬೀಯಿಂಗ್ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ರಿಸೀವ್ ಆಗುತ್ತೆ. ಲೆಕ್ಚರ್ಸ್ ಅಕೌಂಟು, ಅದರಲ್ಲಿ ಫಸ್ಟು ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಜನರಲ್ ಎಂಟ್ರೀಸಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಡೆಬಿಟ್ ಆಗಿದೆ ಎಲ್ಲದರಲ್ಲೂ. ಸೊ ಡೆಬಿಟ್ ಸೈಡ್ ತೊಗೊಂಡು ಅದರ ಆಪೋಸಿಟ್ ಇದನ್ನು ತೊಗೊಬೇಕು.
ಎಲ್ಲ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಇರೋದ್ರಿಂದ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 1,20,000 to equity share allotment account 2,40,000 to first and final call account 2,10,000 total 5,70,000 ಬರುತ್ತೆ 5,70,000 by balance carry down total 5,70,000. ನೆಕ್ಸ್ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಸೇಮ್ ಫಾರ್ಮೇಟ್ ಇರುತ್ತೆ. ಇಲ್ಲಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡು ಬ್ಯಾಂಕ್ ಅಕೌಂಟ್ ನೇಮಲ್ಲಿ ತೊಗೊಬೇಕು. ಸೊ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದೆ, ಅದರ ಆಪೋಸಿಟ್ ಬೈ ಬ್ಯಾಂಕ್ ಅಕೌಂಟ್ 1,20,000 total 1,20,000 transfer to share application account. ನೆಕ್ಸ್ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಇಲ್ಲಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ತಗೊಂಡು ಬ್ಯಾಂಕ್ ಅಕೌಂಟ್ ನೇಮಲ್ಲಿ ತೊಗೊಬೇಕು. ಬೈ ಬ್ಯಾಂಕ್ ಅಕೌಂಟ್ 2,40,000 total 2,40,000 transfer to equity share allotment account 2,40,000. ನೆಕ್ಸ್ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್, ಇದಕ್ಕೂ ಸೇಮ್ ಫಾರ್ಮೇಟು. ಸೊ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟು ಕ್ರೆಡಿಟ್ ಸೈಡ್ ಇದೆ. ಸೊ ಕ್ರೆಡಿಟ್ ಸೈಡ್ ತೊಗೊಂಡು ಬ್ಯಾಂಕ್ ಅಕೌಂಟ್ ನೇಮಲ್ಲಿ ತೊಗೊಬೇಕು. ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ 2,10,000 total 2,10,000 to equity share first and final call account 2,10,000. ನೆಕ್ಸ್ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್. ಇದು ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದರೆ ಇದೊಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಡೆಬಿಟ್ ಆಗಿದೆ. ಸೊ ಡೆಬಿಟ್ ಸೈಡು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೊಬೇಕು. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 30,000. ಸೊ ಟೋಟಲ್ 30,000 by balance carry down 30,000. ನೆಕ್ಸ್ಟ್ ಲಾಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದಕ್ಕೂ ಸೇಮ್ ಫಾರ್ಮೆಟ್ಟು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ಕ್ರೆಡಿಟ್ ಆಗಿದೆ. ಸೊ ಅದರ ಆಪೋಸಿಟ್ ನೇಮಲ್ಲಿ ತೊಗೊಬೇಕು. ಬೈ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 1,20,000 by equity share allotment account 70,000 ತೊಗೊಬೇಕು. ನೆಕ್ಸ್ಟ್ ಬೈ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 2,10,000 ಟೋಟಲ್ 6 lakh ಬರುತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿಡ್ 6 lakh ತೊಗೊಬೇಕು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟು. ಫಸ್ಟ್ ಲಯಬಿಲಿಟಿ ಅಮೌಂಟ್. ಲಯಬಿಲಿಟಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಸೊ ಲೆಡ್ಜರಲ್ಲಿ ನೋಡೋದಾದರೆ ನಮ್ಗೆ ಟೋಟಲು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6 lakh ಬಂದಿದೆ. 6 lakh ಇದರಲ್ಲಿ ಲೆಸ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 30,000. ಸೊ ಟೋಟಲ್ 5,70,000. ನೆಕ್ಸ್ಟು ಅಸೆಟ್ಸ್ ಅಮೌಂಟ್. ಸೊ ಬ್ಯಾಂಕ್ ಅಕೌಂಟ್, ಇಲ್ಲಿ ಬ್ಯಾಂಕ್ ಅಕೌಂಟ್ ಫುಲ್ ನೋಡಿದ್ರೆ 5,70,000 ಬರುತ್ತೆ ಟೋಟಲ್ ಅಮೌಂಟು. ಸೊ 5,70,000 ಅಸೆಟ್ಟು ಮತ್ತು ಲಯಬಿಲಿಟಿ ಟ್ಯಾಲಿ ಆಗಬೇಕು. ಸೊ ಇಷ್ಟು ಮಾಡಿದ್ರೆ 12 marks ಸಿಗುತ್ತೆ.
discount on issue of shares.